ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ತಿಳಿದ ಗೊಂಬೆ ಹಾಗೆ ನಮ್ಮ ಕನ್ನಡತಿ. ಈ ಒಂದು ವ್ಲಾಗಲ್ಲಿ ನಮ್ಮ ಡೈಲಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಕಾಲೇಜಲ್ಲಿ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಓಕೆ, ಆಟೋ ಬುಕ್ ಮಾಡಿದ್ದೀನಿ. ತುಂಬ ಲೇಟ್ ಆಗಿದೆ. ದಿನ ಆಟೋದಲ್ಲಿ ಹೋಗಲ್ಲ, ಬಸ್ಸಲ್ಲೇ ಹೋಗೋದು. ಬಟ್ ತುಂಬ ಲೇಟ್ ಆಗಿದೆ. 8:30ಗೆ ಕ್ಲಾಸ್ ಇರೋದ್ರಿಂದ ಆಟೋ ಬುಕ್ ಮಾಡಿದ್ದೀನಿ. ಗೆಟ್ ರೆಡಿ. ಇವತ್ತು ಏನೇನು ಆಗುತ್ತೆ, ಹೇಗಿರುತ್ತೆ ಲಾ ಸ್ಟೂಡೆಂಟ್ ಲೈಫ್, ಹೇಗೆ ನಡೆಯುತ್ತೆ, ಅದು ಫೈನಲ್ ಇಯರ್ಸ್ ಅಂದಾಗ ಹೇಗಿರುತ್ತೆ ಅನ್ನೋದನ್ನ ಈ ವ್ಲಾಗಲ್ಲಿ ಎಲ್ರಿಗೂ ತೋರಿಸ್ಕೊಡ್ತೀನಿ. ಗೆಟ್ ರೆಡಿ. ಫೈನಲಿ ಆಟೋ ಬಂತು, ಕಾಲೇಜ್ಗೆ ಹೊರಟಿದ್ದೀನಿ. ನೆಕ್ಸ್ಟ್ ಏನಾಗುತ್ತೆ ಅಂತ ತೋರಿಸ್ತೀನಿ. ಓಕೆ, ಟೈಮ್ ಆಗಿದೆ ಅಂತ ಅಂದ್ಕೊಂಡು ಫಾಸ್ಟಾಗಿ ಹೋಗ್ತಿದ್ರೆ ಅಲ್ಲಿ ನೋಡಿದ್ರೆ ಪ್ರೇಯರ್ ಮಾಡ್ತಿದ್ರು. ಬಟ್ ಇವಳು ಎದ್ರು ಸಿಟ್ಟಿದ್ಲು. ಸರಿ ಓಕೆ ಅಂತ ಅಂದ್ಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಒಳಗೆ ಎಂಟ್ರಿ ಕೊಟ್ಟರೆ. ಇನ್ನು ಕ್ಲಾಸಿಗೆ ಯಾರು ಬಂದಿರಲಿಲ್ಲ, ಬಿಕಾಸ್ ಫಸ್ಟ್ ಕ್ಲಾಸ್ ಆಗಿರೋದ್ರಿಂದ ಬರೀ ಫೈನಲ್ ಇಯರ್ಗೆ ಅಷ್ಟೇ ಇರುತ್ತೆ. ಸೊ ನಾವುಗಳು ಮಾತ್ರ ಬಂದಿದ್ವಿ. ಫೈನಲಿ ಕ್ಲಾಸಿಗೆ ಬಂದಿದ್ದೀವಿ, ಬಟ್ ಇನ್ನೂ ಯಾರೂ ಬಂದಿಲ್ಲ. ನೋಡೋಣ ಏನೇನಾಗುತ್ತೆ ಅಂತ. ಎಷ್ಟೆಷ್ಟಾಗುತ್ತೆ ಅಷ್ಟು ಕ್ಲಿಪ್ಸ್ ಮಾತ್ರ ನಾನು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಬಿಕಾಸ್ ಕ್ಲಾಸ್ ಆಗಿರೋದ್ರಿಂದ ಎಲ್ಲ ಟೈಮ್ ರೆಕಾರ್ಡ್ ಮಾಡೋಕ್ಕೆ ಸಿಗಲ್ಲ ಚಾನ್ಸು. ಸೊ ನೆಕ್ಸ್ಟ್ ಅವರ್ ಬಂದು ಮ್ಯಾಮ್ ಬಂದಿದ್ದರು. ಆವಾಗ ಸ್ವಲ್ಪ ಸೆಕೆಂಡ್ ಕ್ಲಾಸ್ ಆಗಿರೋದ್ರಿಂದ ಇಷ್ಟು ಜನ ಇದ್ದಾರೆ, ಅಷ್ಟು ಸ್ಟ್ರೆಂತ್ ಬಂದಿಲ್ಲ. ಓಕೆ, ನೆಕ್ಸ್ಟ್ ಇದಾದಮೇಲೆ ಮೂಡ್ ಕೋರ್ಟ್ ಇತ್ತಿದ್ದು ಕ್ಲಾಸು. ಅದು ಬಂದು ಪ್ರಾಕ್ಟಿಕಲ್ ಸಬ್ಜೆಕ್ಟ್. ನೆಕ್ಸ್ಟ್ ಫ್ಯೂಚರ್ ಲಾಯರ್ ಆದಾಗ ಹೇಗೆ ನಾವು ವಾದ ಮಾಡಬೇಕು, ಹೇಗೆ ನಾವು ಡ್ರಾಫ್ಟ್ ಮಾಡಬೇಕು ಅನ್ನೋದನ್ನ ಇಲ್ಲಿಂದನೇ ಪ್ರಾಕ್ಟೀಸ್ ಸ್ಟಾರ್ಟ್ ಆಗಿರುತ್ತೆ ನಮಗೆ. ಅಂದರೆ ಪ್ರಾಕ್ಟಿಕಲಾಗಿ, ಥಿಯರಿಟಿಕಲಾಗಿ. ಸೊ ಮೂಡ್ ಕೋರ್ಟ್ ಅಂದ್ಕೊಂಡು ಎಲ್ಲ ಮೇಲೆ ಬಂದ್ವಿ. ಬಟ್ ಅಲ್ಲಿ ನೋಡಿದ್ರೆ ಅಲ್ಲಿರಲಿಲ್ಲ. ಕ್ಲಾಸ್ ರೂಮಲ್ಲೇ ಕ್ಲಾಸ್ ಇತ್ತು. ಓಕೆ, ರಿಟರ್ನ್ ಮತ್ತೆ ಕೆಳಗೆ ಬಂದು ಕ್ಲಾಸ್ ಅಟೆಂಡ್ ಮಾಡಿ ಕ್ಲಾಸ್ ಮುಗಿಸಾದ್ಮೇಲೆ ನೆಕ್ಸ್ಟ್ ಎನ್ವಿರಾನ್ಮೆಂಟಲ್ ಲಾ ಇತ್ತು. ಸೊ ಓಕೆ, ಕ್ಲಾಸ್ ಎಲ್ಲ ಮುಗೀತು ಅನ್ನೋ ಅಷ್ಟೊತ್ತಲ್ಲಿ ಮ್ಯಾಮ್ ಮೆಸೇಜ್ ಹಾಕಿದ್ರು, ಡೈರಿ ಚೆಕಿಂಗ್ ಇದೆ 2 o'clock ಅಂತ. ಸೊ 1 to 2 ಫ್ರೀ. ಸೊ ನಾವೇನು ಅಂದ್ಕೊಂಡ್ವಿ ಮುಗಿಯುತ್ತೆ ಅಂತ. ಲಂಚ್ ತಂದಿಲ್ಲ. 12:30 to 1 o'clock ಲಂಚ್ ಬ್ರೇಕ್. ಸೊ ಟೈಮಲ್ಲಿ ಏನು ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಡೈರಿ ಸ್ವಲ್ಪ ಕೇಸ್ ನಂಬರ್ಗಳು ಹಾಕಿರಲಿಲ್ಲ. ಅದನ್ನು ಹಾಕಿ ಅಲ್ಲಿಂದ ನೆಕ್ಸ್ಟ್ 2ವರೆಗೂ ವೇಟ್ ಮಾಡಿ ಮ್ಯಾಮ್ ಹತ್ರ ಸೈನ್ ಹಾಕಿಸಿ. ನಮ್ಮ ಕಾಲೇಜ್ ಹೇಗಿದೆ ಅಂತ ಜಸ್ಟ್ ಮೆಟ್ಲುಗಳಲ್ಲಿ ತೋರಿಸ್ತೀನಿ. ಬೇಸ್ಮೆಂಟ್, ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಆ್ಯಂಡ್ 4th ಫ್ಲೋರ್. ಇನ್ನೆಂತ ಹೊರಡೋಣ ಅಂತ ಅಂದ್ಬಿಟ್ಟು ಲಿಫ್ಟ್ ಹತ್ತಿ ಗ್ರೌಂಡ್ ಫ್ಲೋರಿಗೆ ಬಂದು ಸರಿ ನೆಕ್ಸ್ಟ್ ಈಗ ಹೋಗೋಣ. ಬರ್ತಾ ಹೋಟೆಲ್ ಬಂದಿದ್ದೀವಿ, ಈಗ ಹೋಗ್ತಾ ಬಸ್ಸಲ್ಲಿ ಹೋಗೋಣ. ಬಸ್ ಹತ್ತೋಣ ಅಂತ ಬಸ್ ಸ್ಟ್ಯಾಂಡಿಗೆ ಬಂದರೆ ಬಸ್ಸೇ ಇಲ್ಲಪ್ಪ. ವೆಯ್ಟ್ ಮಾಡಿ ಸಾಕಾಯಿತು. ಕೊನೆಗೂ ಒಂದು ಬಸ್ ಬಂತು. ಅದನ್ನು ಹತ್ತಿ ಕೂತ್ರೆ ಈ ಬಸ್ ಹೊರಡೋದು ಹೇಗೆ ಅಂತ ಅನ್ನಿಸ್ತಿತ್ತು. ಯಾಕೆಂದರೆ ಅಷ್ಟು ಬಿಸಿಲು, ಅಷ್ಟು ಸೆಕೆ. ಸರಿ ಕೊನೆಗೂ ಬಸ್ ಹೊರಡ್ತು. ಫೈನಲಿ ನಾನು ಸ್ಟೇ ಆಗಿರೋ ಏರಿಯಾಗೆ ರೀಚ್ ಆಗಿ ಕೊನೆಗೆ ಇವಾಗ ನಡ್ಕೊಂಡು ಹೋಗ್ತಾಯಿದ್ದೀನಿ. ಮನೆಗೆ ಬಂದು ವ್ಲಾಗ್ನ ಕಂಪ್ಲೀಟ್ ಮಾಡ್ತೀನಿ. ಓಕೆ, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೋಡಿದ್ರಿ ಬೆಳಗ್ಗೆಯಿಂದ ಕಾಲೇಜ್ ಮುಗಿಯೋವರೆಗೂ ಕಾಲೇಜಲ್ಲಿ ಆ್ಯಕ್ಟಿವಿಟೀಸ್ ಹೇಗಿತ್ತು. ಸೊ ನಿಮಗೆ ಅರ್ಥ ಆಗಿರುತ್ತೆ ಲಾ ಸ್ಟೂಡೆಂಟ್ಸ್ ಲೈಫ್ ಏನು ಅಂತ. ಸಾರಿ, ಇವತ್ತು ನಾನು ವೀಡಿಯೋಸ್ಗೆಲ್ಲ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಯಾಕೆಂದರೆ ಕ್ಲಾಸ್ ಅವರ್ಸಲ್ಲಿ ಹೇಳ್ಕೊಂಡು ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಆಲ್ಮೋಸ್ಟ್ ಹೇಳಿದ್ದೀನಿ, ಬಟ್ ಅಷ್ಟೊಂದು ಪ್ರೊನೌನ್ಸೇಷನ್ ಆಗಲಿ, ಕರೆಕ್ಟ್ ಸೌಂಡ್ಸ್ ಆಗಲಿ ಕ್ಲಾರಿಟಿ ಇಲ್ಲ, ತುಂಬ ಗಲಾಟೆ ಇತ್ತು. ಸೊ ಅದರಿಂದ ಅದನ್ನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಮತ್ತು ಟ್ರಾವೆಲಿಂಗಲ್ಲೂ ಸಹ ಹೌದು, ಯಾಕೆಂದರೆ ಟ್ರಾವೆಲಿಂಗಲ್ಲೇ ವಾಯ್ಸ್ ಓವರ್ ನಾನು ಕೊಡಲಿಲ್ಲ ಅಂದರೆ ಆ ಡಿಸ್ಟರ್ಬೆನ್ಸ್ಗೆ ನಾನು ವಾಯ್ಸ್ ನಿಮಗೆ ಕೇಳಿಸ್ತಿರ್ಲಿಲ್ಲ. ಸೊ ಇವತ್ತು ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ. ನನ್ನ ವ್ಲಾಗ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಹಾಕಿ. ಮತ್ತು ನನ್ನ ವ್ಲಾಗಲ್ಲಿ ಏನಾದರೂ ಮಿಸ್ಟೇಕ್ ಇತ್ತು ಅಂತ ನಿಮಗೆ ಅನಿಸಿದ್ರು ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಟೈಮ್ ನಾನು ಅದನ್ನು ಕರೆಕ್ಟ್ ಮಾಡ್ಕೊತೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಪ್ರೇಮ ಲೋಕದ ಪಾರಿಜಾತವೇ